ಎಲ್ಲರಿಗೂ ನಮಸ್ಕಾರ. ಸವಿರುಚಿ ರೆಸಿಪಿಗೆ ಸ್ವಾಗತ. ಇವತ್ತು ನಾನು ಬಹಳ ಸುಲಭವಾಗಿ ತುಂಬ ರುಚಿಕರವಾಗಿ ಶಾವಿಗೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸೋದಕ್ಕೆ ಬಂದಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಬಹಳ ರುಚಿಯಾಗಿರುತ್ತೆ. ಒಂದು 15ರಿಂದ 20 ನಿಮಿಷದಲ್ಲೇ ಮಾಡ್ತಕ್ಕಂಥ ಶಾವಿಗೆ ಇಡ್ಲಿ ನೋಡ್ಬೋದು ಎಷ್ಟು ಗೂಡಾಗಿದೆ ಅಂತ. ಬಿಸಿ ಬಿಸಿ ಇರುವಾಗಲೇ ಚಟ್ನಿ ಜೊತೆ ತಿಂತಾಯಿದ್ರೆ ಬಹಳ ರುಚಿಯಾಗಿರುತ್ತೆ. ಬನ್ನಿ ಈ ಶಾವಿಗೆ ಇಡ್ಲಿನ ಯಾವ ರೀತಿ ಮಾಡೋದು, ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೊಳ್ಳೋಣ. ನಾನು ಶಾವಿಗೆ ಇಡ್ಲಿನ ಮಾಡಲಿಕ್ಕೆ 300 ಗ್ರಾಮಷ್ಟು ಅಕ್ಕಿ ಶಾವಿಗೆನ ತೊಗೊಂಡಿದ್ದೀನಿ. ನೀವು ಯಾವ ಬ್ರ್ಯಾಂಡ್ ಬೇಕಿದ್ರೂ ತೊಗೋಬೋದು. ಅಕ್ಕಿ ಶಾವಿಗೆನಲ್ಲೂ ಬೇಕಿದ್ರೆ ಮಾಡ್ಕೋಬೋದು, ಅಥವಾ ರವೆದು ಬರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು. ಈ ಶಾವಿಗೆ ಇಡ್ಲಿಗೆ ಸ್ವಲ್ಪ ಪದಾರ್ಥಗಳನ್ನ ಎಣ್ಣೆಯಲ್ಲಿ ಫ್ರೈ ಮಾಡಿ ಸೇರಿಸ್ಕೋಬೇಕಾಗತ್ತೆ. ಒಂದು ಫ್ರೈ ಪ್ಯಾನ್ಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು 1 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಎಣ್ಣೆಯಲ್ಲಿ ಚೆನ್ನಾಗಿ ಚಿಟಪಟ ಅಂತ ಸಿಡಿದ್ಮೇಲೆ 1 ಟೀ ಸ್ಪೂನಷ್ಟು ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಎಳೆ ಕಾವಿನಲ್ಲಿ ಒಂದು ಅರ್ಧದಿಂದ 1 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಪದಾರ್ಥಗಳನ್ನ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ನಾವು ಸೇರಿಸ್ಕೊಳ್ಳೋದ್ರಿಂದ ಇಡ್ಲಿನ ತಿನ್ನಬೇಕಾದ್ರೆ ಬಹಳ ರುಚಿಯಾಗಿರುತ್ತೆ. ನೀವು ಡೈರೆಕ್ಟಾಗಿ ಹಾಗೆ ಸೇರಿಸ್ಬಿಟ್ರೆ ನಿಮಗೆ ಹಸಿ ಅನಿಸುತ್ತೆ. ಇಡ್ಲಿನ ತಿನ್ನಬೇಕಾದ್ರೆ ಹಸಿ ಇರುತ್ತೆ. ಹಾಗಾಗಿ ಎಣ್ಣೆಯಲ್ಲಿ ಸ್ವಲ್ಪ ಈ ರೀತಿ ಫ್ರೈ ಮಾಡಿಕೊಂಡು ಸೇರಿಸ್ಕೊಳ್ಳಿ. ಈಗ ಶಾವಿಗೆಗೆ ನಾನು ಫ್ರೈ ಮಾಡ್ಕೊಂಡಿರ್ತಕ್ಕಂಥ ಪದಾರ್ಥಗಳನ್ನ ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೇ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಕ್ಯಾರೆಟನ್ನು ಅದನ್ನು ಕೂಡ ಸಣ್ಣದಾಗಿ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಕಪ್ಪಿನಷ್ಟು ಬನ್ಸಿ ರವೆ, ದಪ್ಪ ರವೆ ಬರುತ್ತೆ ನೋಡಿ, ಆ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಮೀಡಿಯಮ್ ರವೆ ಬರುತ್ತಲ್ಲ, ಬಾಂಬೆ ರವೆ, ಉಪ್ಪಿಟ್ಟು ರವೆ, ಅದನ್ನು ಕೂಡ ಸೇರಿಸ್ಕೋಬೋದು. ಅಥವಾ ಈ ರೀತಿ ಬನ್ಸಿ ರವೆ, ದಪ್ಪ ರವೆನೂ ಬೇಕಿದ್ರೆ ಸೇರಿಸ್ಕೋಬೋದು. 1 ಕಪ್ಪಿನಷ್ಟು ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 3 ಕಪ್ಪಿನಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಇಡ್ಲಿ ಏನಿದೆ, ನಿಮಗೆ ಮೊಸರನ್ನು ಎಷ್ಟು ನೀವು ಜಾಸ್ತಿ ಸೇರಿಸ್ತೀರಾ ಅಷ್ಟು ಇಡ್ಲಿ ತುಂಬ ಸಾಫ್ಟಾಗಿ ಗೂಡಾಗಿ ಬರುತ್ತೆ. ಹಾಗಾಗಿ ಮೊಸರನ್ನು ಇದಕ್ಕೆ ಜಾಸ್ತಿ ಸೇರಿಸ್ಕೋಬೇಕು. 3 ಕಪ್ಪಿನಷ್ಟು ಮೊಸರನ್ನು ಸೇರಿಸ್ಕೊಂಡು 1 ಕಪ್ಪಿನಷ್ಟು ನೀರನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15ರಿಂದ 20 ನಿಮಿಷಗಳ ಕಾಲ ಸ್ವಲ್ಪ ಶಾವಿಗೆ ನೆಂದು ಮೆತ್ತಗಾಗಬೇಕು, ಅಲ್ಲಿವರೆಗೂ ಬಿಡಬೇಕಾಗತ್ತೆ. ನೋಡಿ, ಈಗ ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಮ್ಯಾರಿನೇಟ್ ಆಗಲಿಕ್ಕೆ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ರೀತಿ 15ರಿಂದ 20 ನಿಮಿಷಗಳ ಕಾಲ ನಾವು ಮಿಕ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದ ರವೆ ಹಾಗೆ ಶಾವಿಗೆ ಚೆನ್ನಾಗಿ ಹರಳುತ್ತೆ, ಹಾಗೆ ಮೆತ್ತಗಾಗುತ್ತೆ. ನೀವು ಇಡ್ಲಿಗೆ ಡೈರೆಕ್ಟಾಗಿ ನಾವು ಕಲಿಸ್ಬಿಟ್ಟು ನಾವು ಸೇರಿಸ್ಕೊಂಬಿಟ್ರೆ ರವೆ ಮತ್ತು ಶಾವಿಗೆ ನೆನೆಯಲಿಲ್ಲ ಅಂತಂದರೆ ನಿಮಗೆ ತಿನ್ನಬೇಕಾದ್ರೆ ನಾರ್ ಥರ ಆಗಿಬಿಡುತ್ತೆ ಇಡ್ಲಿ. ಹಾಗಾಗಿ 15ರಿಂದ 20 ನಿಮಿಷ ಚೆನ್ನಾಗಿ ನೆಂದಾದ ನಂತರ ನಾವು ಇಡ್ಲಿ ಪ್ಲೇಟ್ಗೆ ಸೇರಿಸ್ಕೋಬೇಕಾಗತ್ತೆ. ನೋಡ್ಬೋದು, ಈಗ ಒಂದು 1/4 ಗಂಟೆಗಳ ಕಾಲ ಬಿಟ್ಟಿದ್ದೆ. ಸ್ವಲ್ಪ ಗಟ್ಟಿಯಾಗಿದ್ದರೆ ಮತ್ತೆ 1 ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ನಾನು ತೋರಿಸ್ತಾ ಇದ್ದೀನಿ. ಈಗ ಅದಕ್ಕೆ ಬಂದರೆ ನಿಮಗೆ ಸಾಕಾಗತ್ತೆ. ತುಂಬ ತೆಳುವಾಗಿ ನೀರು ಬಿಟ್ಕೊಳ್ಳೋ ಥರನೂ ಕೂಡ ಕಲಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ತುಂಬ ಗಟ್ಟಿಯಾಗೂ ಕೂಡ ಕಲಿಸೋದಕ್ಕೆ ಹೋಗ್ಬೇಡಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪ್ಲೇಟ್ನ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆನ ಈ ರೀತಿ ಸವರ್ಕೊಳ್ತಾ ಇದ್ದೀನಿ. ಎಣ್ಣೆನ ಹಾಕೋದ್ರಿಂದ ನಿಮಗೆ ಇಡ್ಲಿ ತಳದಲ್ಲಿ ಅಂಟ್ಕೊಳ್ಳೋದಿಲ್ಲ, ನೀಟಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇಡ್ಲಿ ಪ್ಲೇಟ್ಗೆ ಈ ರೀತಿ ಎಣ್ಣೆನ ಸವರಿ ಆದಮೇಲೆ ನಾವು ಈ ರೀತಿ ಕೈನಲ್ಲೇ ಕರೆಕ್ಟಾಗಿ ಎಲ್ಲ ಕಡೆಗೂ ಅದು ಕೂತ್ಕೋಬೇಕು. ಆ ರೀತಿಯಲ್ಲಿ ಶಾವಿಗೆ ಬ್ಯಾಟರ್ನ ಇಡ್ಲಿ ಪ್ಲೇಟ್ಗೆ ಸೇರಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಯಾವುದೇ ರೀತಿ ಸೋಡಾನ ನಾನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿಲ್ಲ. ಬೇಕಂದರೆ ಸ್ವಲ್ಪ 1 ಚಿಟಿಕೆಯಷ್ಟು ಸೋಡಾನು ಕೂಡ ನೀವು ಸೇರಿಸ್ಕೋಬೋದು. ಆಗ ಇನ್ನೂ ಜಾಸ್ತಿ ಇಡ್ಲಿ ಉಬ್ಬಿ ಬರುತ್ತೆ. ಈಗ ಇಡ್ಲಿ ಪಾತ್ರೆನ ಬಿಸಿಯಾಗಲಿಕ್ಕೆ ಇಟ್ಕೊಂಡಿದ್ದೆ. ನೋಡಿ, ಈ ರೀತಿ ನೀರು ಕುದಿ ಬಂದಾಗ ನಾವು ಇಡ್ಲಿ ಪ್ಲೇಟ್ಗಳನ್ನ ಸೇರಿಸ್ಕೋಬೇಕಾಗತ್ತೆ. ನೀರು ಕುದಿ ಬಂದಾದ ನಂತರ ನಮ್ಮ ಪಾತ್ರೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದು ಸಿಲ್ವರ್ ಪಾತ್ರೆ ಆಗಿರೋದ್ರಿಂದ ಕಪ್ಪಾಗ್ಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಈ ರೀತಿ ಇಡ್ಲಿ ಪ್ಲೇಟ್ಗಳನ್ನ ನೀಟಾಗಿ ಕೂರಿಸಿ ಒಂದು 12ರಿಂದ 15 ನಿಮಿಷಗಳ ಕಾಲ ನಾವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನೋಡ್ಬೋದು ಎಷ್ಟು ಸಖತ್ತಾಗಿ ಶಾವಿಗೆ ಇಡ್ಲಿ ರೆಡಿಯಾಗಿದೆ ಅಂತ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಶಾವಿಗೆ ಇಡ್ಲಿ ರೆಡಿಯಾಗುತ್ತೆ. ಹಾಗೆ ಒಳಗಡೆ ಎಲ್ಲ ತುಂಬ ಗೂಡಾಗಿ ತುಂಬ ಸಾಫ್ಟಾಗಿರುತ್ತೆ. ಈ ಇಡ್ಲಿನ ನೀವು ಬಿಸಿ ಇರಬೇಕಾದ್ರೇ ತೆಂಗಿನಕಾಯಿ ಚಟ್ನಿ ಜೊತೆ ತಿಂತಾಯಿದ್ರೆ ಬಹಳ ಅದ್ಭುತವಾಗಿರುತ್ತೆ.
ಈ ಶಾವಿಗೆ ಇಡ್ಲಿ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ನೀವು ಕೂಡ ಮರೆಯದೇ ಈ ರೆಸಿಪಿನ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.